ಪರಿಸರ ಸಂರಕ್ಷಣಾ ಹಾಗೂ ಹೋರಾಟ ಸಮಿತಿ ವತಿಯಿಂದ ಹಲವು ದಿನಗಳು ಕಳಾರ ಮಲತ್ಯಾಜ್ಯ ಘಟಕದ ವಿರೋಧವಾಗಿ ನಡೆಸಿದಂತಹ ಹೋರಾಟಕ್ಕೆ ಒಂದು ಸಣ್ಣ ವಿರಾಮ ಸಿಕ್ಕಿದ ಸಲುವಾಗಿ ಈ ಪ್ರೆಸ್ ಕ್ಲಬ್ ಅನ್ನು ಕರೆಯಲಿಕ್ಕೆ ಹೋರಾಟ ಸಮಿತಿಯು ಇವತ್ತು ತೀರ್ಮಾನಿಸಿದೆ. ಹಲವು ಕಡೆಗಳಲ್ಲಿ ಇದರ ದುಷ್ಪರಿಣಾಮಗಳನ್ನು ಎತ್ತಿ ಹಿಡಿದು ಅದನ್ನು ಬರಹದ ಮೂಲಕವಾಗಿ ತೋರಿಸಿ ಹಲವು ಸ್ಥಳೀಯ ಸಂಸ್ಥೆಗಳಲ್ಲಿ ನಾವು ಅದರ ಬಗ್ಗೆ ದುಷ್ಪರಿಣಾಮಗಳನ್ನು ತಿಳಿಸಿ ಅದರ ಮನವಿಗಳನ್ನು ಸಲ್ಲಿಸಿದ್ರು ಯಾವುದೇ ಒಂದು ಪ್ರತಿಕ್ರಿಯೆ ಸಿಗದ ಕಾರಣ ಮತ್ತು ಆ ಘಟಕದ ನಿರ್ಮಾಣವು ಅಲ್ಲಿಯೇ ಜರುಗುವಂತಹ ಪರಿಸ್ಥಿತಿ ಬಂದ ಕಾರಣ ಇವತ್ತು ಸ್ಥಳೀಯರಿಗೆ ಹೈಕೋರ್ಟ್ನ ಉಚ್ಚ ನ್ಯಾಯಾಲಯದ ಬಾಗಿಲನ್ನು ತಟ್ಟುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಯಿತು. ಆ ಕಾರ್ಯದಲ್ಲಿ ಸ್ಥಳೀಯರು ಯಶಸ್ವಿಯನ್ನು ಕಂಡಿದ್ದಾರೆ. ಇದಕ್ಕಾಗಿ ಸ್ಥಳೀಯರಿಗೆ ಹಾಗೂ ಉಚ್ಚ ನ್ಯಾಯಾಲಯಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ಮುಂದಿನ ಎಲ್ಲ ಸುವಿವರವಾಗಿ ಇದರ ವಿಷಯವನ್ನು ನಮ್ಮ ಸಂಘದ ಕಾರ್ಯದರ್ಶಿಗಳಾದಂತಹ ಹಂಜಾ KH ರವರು ಸಮಿತಿ ನಡೆಸಿದಂತಹ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದಂತಹ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಕೂಡ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ಕೂಡ ಸಮರ್ಪಿಸುತ್ತಾ, ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಇಲ್ಲಿ ಕರಿಬೇಕಾದರೆ ಈ ಒಂದು ಅವಶ್ಯಕತೆ ನಮಗೆ ಬಹಳ ಮುಖ್ಯವಾಗಿತ್ತು. ಯಾಕಂತ ಹೇಳಿದರೆ 3 ತಿಂಗಳಿಂದ ನಿರಂತರವಾಗಿ ನಮ್ಮ ಕಳಾರ ಪರಿಸರದಲ್ಲಿ ನಿರ್ಮಾಣವಾಗುತ್ತಿರುವಂತಹ ಮಲತ್ಯಾಜ್ಯ ಘಟಕ, ಇದನ್ನು ಸ್ಥಳೀಯ ಆಡಳಿತ, ಅದೇ ರೀತಿ ಜಿಲ್ಲಾ ಆಡಳಿತ, ಅದೇ ರೀತಿ ಬಾಕಿ ಇರುವಂತಹ ವಾಯುಮಾಲಿನ್ಯ ಮಂಡಳಿ ಎಲ್ಲ ಇಲಾಖೆಗಳಿಗೂ ಕೂಡ ನಾವು ಮೊರೆ ಹೋಗಿ ಯಾವುದೇ ಕಾರಣಕ್ಕೂ ಕೂಡ ಜನವಸತಿ ಪ್ರದೇಶದಲ್ಲಿ ಇದು ನಿರ್ಮಾಣವಾಗಬಾರದು ಎಂಬ ನಿಟ್ಟಿನಲ್ಲಿ ಮತ್ತು ಕುಟುಂಬ ದೈವಸ್ಥಾನ, ನಮ್ಮ ಗಣೇಶ್ರವರ ಕುಟುಂಬ ದೈವಸ್ಥಾನವೂ ಕೂಡ ಅಲ್ಲಿ ಹತ್ತಿರದಲ್ಲಿ ಇರುವುದರಿಂದ, ಅಂಗನವಾಡಿ ಶಾಲೆ ಎಲ್ಲವೂ ಕೂಡ ಹತ್ತಿರದಲ್ಲಿರುವುದರಿಂದ ಅಲ್ಲಿ ನಿರ್ಮಾಣ ಮಾಡಲೇಬಾರದು ಎಂಬಂತಹ ಒಂದು ಒತ್ತಡವನ್ನು ಇಟ್ಟುಕೊಂಡು ನಾವು ಎಲ್ಲ ರೀತಿಯಲ್ಲಿ ಕೂಡ ಹೋರಾಟ ಸಂರಕ್ಷಣಾ ಸಮಿತಿ ಮಾಡುತ್ತಾ ಇದ್ದಂಥ ಸಂದರ್ಭದಲ್ಲಿ ಕೂಡ ಹಲವು ರಾಜಕೀಯ ವ್ಯಕ್ತಿಗಳಾಗಿರಲಿ ಅಥವಾ ಅಧಿಕಾರಿಗಳಾಗಿರಲಿ ಅದು ಅಲ್ಲೇ ಆಗಬೇಕು, ಅಲ್ಲೇ ಆಗುವುದು ಎಂಬಂತಹ ಒಂದು ವರ್ತನೆಯು ನಮಗೆ ಕಂಡು ಬಹಳ ಬೇಸರಗೊಂಡು ಅಧಿಕಾರಿಗಳಿಂದ, ಯಾಕಂತ ಹೇಳಿದರೆ ಇದಕ್ಕೆಲ್ಲದಕ್ಕೂ ಬೇಕಾದ ವಾಯುಮಾಲಿನ್ಯ, ಕರ್ನಾಟಕ ವಾಯುಮಾಲಿನ್ಯ ಮಂಡಳಿಯ ನಿರಾಕ್ಷೇಪಣಾ ಪ್ರಮಾಣ ಪತ್ರ ಬೇಕಿತ್ತು. ಆದರೂ ಕೂಡ ಅಲ್ಲಿ ನಮಗೆ ನೋಡಿ, ಇಲ್ಲಿ ಲೆಟರ್ ಮಾಡಿದ್ದಾರೆ ಮುಖ್ಯ ಅಧಿಕಾರಿಯವರಿಗೆ ವಾಯುಮಾಲಿನ್ಯ ಮಂಡಳಿಯಿಂದ. ಇದನ್ನು ಕೂಡ ನಮಗೆ ಹಸ್ತಾಂತರ ಮಾಡ್ತಾ ಇದ್ದೇನೆ. ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ STP ಅನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಜನವಸತಿ ಇರುವಂತಹ ಪ್ರದೇಶ. ನೀವು ಅದು ನಮ್ಮ ಹತ್ರ ನಿರಾಕ್ಷೇಪಣಾ ಪ್ರಮಾಣ ಪತ್ರ ನೀಡದೇನೆ ನೀವು ಅಲ್ಲಿ ಘಟಕದ ಕಾಮಗಾರಿ ಪ್ರಾರಂಭ ಮಾಡಿದ್ದೀರಿ, ಇದು ತಪ್ಪು ಅಂತ ಹೇಳಿ ಅವರು ಕೂಡ ಅಧಿಕಾರಿಗಳು ಕೂಡ ಬರವಣಿಗೆ ಮುಖಾಂತರನೇ ಲೆಟರ್ ಅವರಿಗೆ ಮೇಲ್ ಆವಾಗಲೇ ಸಿಕ್ಕಿದೆ. ಆದರೂ ಕೂಡ ಲೆಟರ್ ನನಗೂ ಒಂದು ಕಾಪಿಯನ್ನು ಹಸ್ತಾಂತರಿಸ್ತಾರೆ. ಆದ್ದರಿಂದ ಇದೆಲ್ಲವನ್ನು ಕಂಡು ನಮ್ಮ ಹೋರಾಟ ಸಂರಕ್ಷಣಾ ಸಮಿತಿಯ ಕೋಶಾಧಿಕಾರಿಯಾದ ಗಣೇಶ್ರವರು ಅವರ ನೇತೃತ್ವದಲ್ಲಿ ಈ ಒಂದು ಘಟಕಕ್ಕೆ ಯಾವ ರೀತಿಯಲ್ಲಾದರೂ ಕೂಡ, ಯಾಕಂತ ಹೇಳಿದರೆ ಜನರಿಗೆ ಘಟಕಕ್ಕಿಂತಲೂ ಮುಖ್ಯ ಆರೋಗ್ಯ ಆಗಿರ್ತದೆ. ಆರೋಗ್ಯ ಹದಗೆಟ್ಟಿಕೊಂಡು ಯಾವುದೇ ಘಟಕವು ಕೂಡ ಒಂದು ಊರಿಗೆ ಆಗಲಿ ಗ್ರಾಮಕ್ಕಾಗಲಿ ಅದೊಂದು ಒಳ್ಳೆಯ ಅಭಿಪ್ರಾಯವಲ್ಲ. ಆದ್ದರಿಂದ ಇವೆಲ್ಲವನ್ನು ಮನಗಂಡು ನಮ್ಮ ಗಣೇಶ್ರವರು ಹೋರಾಟ ಸಮಿತಿಯ ಮೂಲಕ ಹೈಕೋರ್ಟ್ ಮೊರೆ ಹೋಗಿ ಅಲ್ಲಿ ಉಚ್ಚ ನ್ಯಾಯಾಲಯವು ನಮಗೆ ಇದೆಲ್ಲವನ್ನು, ನಮ್ಮ ಈ ನೋವುಗಳನ್ನು ಎಲ್ಲವನ್ನು ನೋಡಿಕೊಂಡು ಪರಿಗಣಿಸಿ ನಮಗೆ ಹೈಕೋರ್ಟ್ ಏನು ಮಾಡಿದೆ, ತಾತ್ಕಾಲಿಕ ತಡೆಯನ್ನು ಹಿಡಿದೆ. ಆದ್ದರಿಂದ ಇನ್ನು ಮುಂದಕ್ಕಾದರೂ ಕೂಡ ಜನಪ್ರತಿನಿಧಿಗಳಾಗಿರಲಿ, ಅಲ್ಲದೆ ಅಧಿಕಾರಿಗಳಾಗಿರಲಿ, ಸ್ಥಳೀಯ ಅಧಿಕಾರಿಗಳಾಗಿರಲಿ, ಜಿಲ್ಲಾಧಿಕಾರಿಗಳಾಗಿರಲಿ, ಯಾವ ಮಂಡಳಿಯ ಅಧಿಕಾರಿಗಳಾಗಿರಲಿ, ಹೈಕೋರ್ಟಿನ ಆದೇಶವನ್ನು ನಾವು ಗೌರವಿಸ್ತೇವೆ. ಅದೇ ರೀತಿ ಅಧಿಕಾರಿಗಳು, ಜನಪ್ರತಿನಿಧಿಗಳು, ರಾಜಕೀಯದವರು ಎಲ್ಲರೂ ಕೂಡ ಈ ಒಂದು ಹೈಕೋರ್ಟ್ನ ಆದೇಶವನ್ನು ಗೌರವಿಸಬೇಕು ಅಂತ ಮಾಧ್ಯಮದ ಮುಖಾಂತರ ಅವರಿಗೂ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಈ ಒಂದು ಹೋರಾಟ ಆಗಲಿ, ಈ ಘಟಕ ನಿರ್ಮಾಣದ ವಿರುದ್ಧವಾಗಿ ನಾವು ಹೋರಾಡುವಂಥ ಹೋರಾಟ
ಘಟಕದ ವಿರುದ್ಧವಲ್ಲ. ಜನವಸತಿ ಪ್ರದೇಶದಲ್ಲಿ ಈ ಒಂದು ಘಟಕವನ್ನು ಸ್ಥಾಪನೆ ಮಾಡುವುದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಇಲಾಖೆಗಳಿಂದ ಅದು ವಿರೋಧವಿದೆ. ಅದರ ಯಾವುದೆಲ್ಲ ಮಾನದಂಡಗಳಿವೆ ಅವುಗಳೆಲ್ಲವನ್ನು ಪರಿಗಣಿಸಿಕೊಂಡು ಅದೆಲ್ಲವನ್ನು ಸರಿಪಡಿಸಿ ಅದು ಯಾವ ವಾರ್ಡಿನಲ್ಲಿ ಎಲ್ಲಿ ಬೇಕು ಅಂತ ನಾವು ಹೇಳುವುದಿಲ್ಲ. ಇನ್ನು ಕೆಲವರು ಹಾಗೆ ಹೇಳುವವರು ಇರ್ತಾರೆ, ನಮ್ಗೆ ಅವರ ಬಗ್ಗೆ ಏನು ಮಾತಾಡ್ಲಿಕ್ಕಿಲ್ಲ. ಆದರೂ ಕೂಡ ನಮ್ದು ರಾಜಕೀಯವಲ್ಲ, ರಾಜಕೀಯಕ್ಕೆ ಬೇಕಾಗಿ ಅಲ್ಲ. ಆದ್ರಿಂದ ನಾವು ಜನರ ಆರೋಗ್ಯ ಹಿತದೃಷ್ಟಿಯಿಂದ ಇದನ್ನು ನಡೆಸ್ತಾ ಇದ್ದೇವೆ. ಆದ್ರಿಂದ ಇನ್ನು ಮುಂದಕ್ಕೂ ಕೂಡ ಇಂತಹ ಜಾಗದಲ್ಲಿ ಜನವಸತಿ ಇರುವಂತಹ ಪ್ರದೇಶದಲ್ಲಿ ನಾವು ಆ ಜಾಗ ಅಂತ ಹೇಳುವುದಿಲ್ಲ, ಯಾವ ಜಾಗದಲ್ಲಿ ಕೂಡ ಯಾವ ವಾರ್ಡಲ್ಲಿ ಕೂಡ ಜನವಸತಿ ಇರುವಂತಹ ಮತ್ತು ದೈವಸ್ಥಾನ ಇರುವಂತಹ ಇಂತಹ ಜಾಗದಲ್ಲಿ ಈ ಒಂದು ಘಟಕವನ್ನು ಯಾವುದೇ ರೀತಿಯಲ್ಲೂ ಕೂಡ ನಿರ್ಮಾಣ ಮಾಡಬಾರದು. ಹೈಕೋರ್ಟ್ನ ಆದೇಶವನ್ನು ಎತ್ತಿ ಹಿಡಿದುಕೊಂಡು ಗೌರವಿಸಬೇಕು ಅಂತ ಹೇಳಿಕೊಳ್ಳುತ್ತಾ, ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಕೂಡ ನಾವು ನಮ್ಮ ನ್ಯಾಯಕ್ಕಾಗಿ ಶಾಂತಿಯುತವಾಗಿ ಕಾನೂನಾತ್ಮಕವಾಗಿ ಯಾವುದೇ ರೀತಿಯಲ್ಲಿ ಅವಹೇಳನಕಾರಿ ಹೇಳಿಕೆಗಳಾಗಲಿ, ಇನ್ನಿತರ ಹೋರಾಟ ಡೊಂಬರಾಟ ರಾಜಕೀಯಕ್ಕಾಗಿ ಬೇಕಾಗಿ ಎರಡು ಮಾತುಗಳನ್ನು ಮಾಧ್ಯಮದ ಮುಂದೆ ಹೇಳುವುದು, ಜನರನ್ನು ಆಕ್ರೋಶಗೊಳಿಸುವುದು, ಇಂತಹ ವಿಷಯಗಳಿಗೆ ನಾವು ಕೈ ಹಾಕೋದಿಲ್ಲ. ನಮ್ಮ ಕಲಾರ ಪರಿಸರ ಸಂರಕ್ಷಣಾ ಹೋರಾಟ ಸಮಿತಿ ಅಂತ ಹೇಳಿದರೆ ಇದು ಪರಿಶುದ್ಧವಾದಂತಹ ಒಂದು ಸದಸ್ಯರನ್ನು ಯಾವುದೇ ಒಂದು ಕ್ರಿಮಿನಲ್ ಮೊಕದ್ದಮೆಗಳಿಗಾಗಲಿ ಇನ್ನಿತರ ಯಾವುದೇ ಕೇಸು ಇದಕ್ಕೆ ಇಲ್ಲದವರನ್ನು ಸೇರಿಸಿಕೊಂಡು ನಮ್ದು ರಿಜಿಸ್ಟ್ರಿ ಇರುವಂತಹ ಹೋರಾಟ ಸಮಿತಿ. ಆದ್ದರಿಂದ ಕಾನೂನಾತ್ಮಕ ರೀತಿಯಲ್ಲಿ ಶ್ರದ್ಧಾಪೂರ್ವಕವಾಗಿ ಜನರ ಆರೋಗ್ಯದ ದೃಷ್ಟಿಯಿಂದ ಊರಿನ ಒಂದು ಚೌಕಟ್ಟು ಅಭಿವೃದ್ಧಿಯನ್ನು ಇಟ್ಟುಕೊಂಡು ನಮ್ಮ ಸ್ಥಳೀಯ ಆಡಳಿತಕ್ಕೆ ಮಾದರಿಯಾಗಬೇಕು ನಮ್ಮ ಹೋರಾಟ. ಯಾಕಂತ ಹೇಳಿದ್ರೆ ಸ್ಥಳೀಯ ಆಡಳಿತ ಸಮಿತಿಯಿಂದ ನಾವು ಏನಾದರೂ ಒಂದೆರಡು ಮಾತುಗಳು ಅವರಿಗೆ ಹೇಳಲೇಬೇಕು. ಈ ಮಾಧ್ಯಮದವರ ಮುಂದೆ ಅವರಿಗೆ ಮುಟ್ಟಬೇಕು. ಅದು ಸ್ಥಳೀಯ ಆಡಳಿತ ಯಾವುದೇ ಪಕ್ಷ ಆಡಳಿತದಲ್ಲಿರಲಿ, ಆದರೂ ಕೂಡ ಜನರ ಆರೋಗ್ಯ ಮತ್ತು ಅಭಿವೃದ್ಧಿ ಇದನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡೇ ಅಧಿಕಾರವನ್ನು ಚಲಾವಣೆ ಮಾಡಬೇಕು. ವಿನಃ ವೈರಾಗ್ಯವನ್ನು ವ್ಯಕ್ತಿ ದೂಷಣೆಯನ್ನು ಇಟ್ಟುಕೊಂಡು ಆಡಳಿತವನ್ನು ಮಾಡಬಾರದು. ಹಾಗೆ ಮಾಡಿದ್ರೂ ಕೂಡ ಅದನ್ನು ಹಿಂಪಡೆದುಕೊಂಡು ಅವರು ಮಾದರಿ ರೀತಿಯಲ್ಲಿ ಆಡಳಿತವನ್ನು ನಿರ್ಮಾಣ ಮಾಡಬೇಕು. ಈ ಕೇಂದ್ರ ಸರ್ಕಾರದಿಂದ ಬಂದಂತಹ ಈ ಒಂದು ಘಟಕವನ್ನು ನಮ್ಮ ಕಡಪ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಅದಕ್ಕೆ ಸೂಕ್ತವಾದ ಪ್ರದೇಶದಲ್ಲಿ ಅದನ್ನು ನಿರ್ಮಾಣ ಮಾಡಲೇಬೇಕು. ಅದಕ್ಕೆ ನಮ್ಮ ಈ ಹೋರಾಟ ಸಮಿತಿಯಿಂದ ಏನೆಲ್ಲ ಸಾಧ್ಯ ಉಂಟು ಅದಕ್ಕೆಲ್ಲದಕ್ಕೂ ನಾವು ತಯಾರಾಗಿದ್ದೇವೆಲ್ಲ ಅಧ್ಯಕ್ಷರೇ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಈ ಆದೇಶವನ್ನು ಗೌರವಿಸಿಕೊಂಡು ನಮ್ಮ ಈ ಏನು ನಾವು ಹೋರಾಟ ಮಾಡ್ತಾ ಇದ್ದೇವೆ ಅಲ್ಲಿ ಇರಬಾರ್ದು ಅಂತ ಮಾಧ್ಯಮದವರ ಮೂಲಕ ಇದು ಯಾವೆಲ್ಲ ಅಧಿಕಾರಿಗಳಿಗೆ ಮುಟ್ಟಿಸಬೇಕು ಅಲ್ಲಿಗೆಲ್ಲ ಮುಟ್ಟಿಸುವಂತ ಪ್ರಯತ್ನವನ್ನು ಮಾಧ್ಯಮದವರು ಪತ್ರಕರ್ತರು ಮಾಡಬೇಕಂತ ಹೇಳಿಕೊಳ್ಳುತ್ತಾ, ಮುಂದಿನ ದಿನಗಳಲ್ಲಿ ಕೂಡ ನಾವು ಕಾನೂನಾತ್ಮಕವಾಗಿ ಶಾಂತಿಯುತವಾಗಿ ಹೋರಾಟ ಮಾಡ್ತೇವೆ. ನಮ್ಮ ವಿಜಯ ಈಗ ನಮಗೆ ಒಂದು ತಾತ್ಕಾಲಿಕ ಒಂದು ಸ್ಟೇ ಸಿಕ್ಕಿದೆ, ಆದರೂ ಕೂಡ ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕವಾಗಿ ಎಲ್ಲ ರೀತಿಯಲ್ಲೂ ನಾವು ಮುಂದಕ್ಕೆ ಹೋಗ್ತೇವೆ. ಇದನ್ನು ಕೂಡ ನಿಮಗೆ ತಿಳಿಸುತ್ತಾ ಎಲ್ಲ ದಾಖಲೆಗಳನ್ನು ಕೂಡ ನಿಮಗೆ ನೀಡಿದ್ದೇವೆ. ಇದನ್ನೆಲ್ಲವನ್ನು ಮನಗಂಡು ಉತ್ತಮ ರೀತಿಯಲ್ಲಿ ನಿಮ್ಮ ಸಹಕಾರವೂ ಕೂಡ ನಮಗೆ ಇರಬೇಕು ಅಂತ ಹೇಳಿಕೊಳ್ತಾ, ನಮ್ಮ ಗಣೇಶ್ರವರು ನಮ್ಮ ಸಮಿತಿಯ ಕೋಶಾಧಿಕಾರಿಯಾಗಿದ್ದಾರೆ. ಅವರ ಮುಖಾಂತರ ಹೈಕೋರ್ಟ್ನಿಂದ ಸ್ಟೇ ಸಿಕ್ಕಿ ನಮ್ಮ ಹೋರಾಟ ಸಮಿತಿಯ ಮುಖಾಂತರ ಇವರ ಹೆಸರು ಸ್ಟೇ ಸಿಕ್ಕಿದೆ. ಅವರು ಕೂಡ ನಮ್ಮ ಈ ಮಾಧ್ಯಮದವರ ಮುಂದೆ ಒಂದೆರಡು ಮಾತುಗಳನ್ನು ಹೇಳ್ತಾ ಇದ್ದಾರೆ.